ಇನ್ನು ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಕೊಲೆ ಬೆನ್ನಲ್ಲೇ ಜಿಲ್ಲೆಯಾದ್ಯಂತ ಈಗ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ 4 ಪ್ರಮುಖ ಪ್ರದೇಶಗಳಲ್ಲಿ. ಇನ್ನು ನಾಳೆ ಜಿಲ್ಲೆಗೆ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಭೇಟಿ ನೀಡುತ್ತಿದ್ದಾರೆ. ಆಯಕಟ್ಟಿನ ಸ್ಥಳಗಳ ಮೇಲೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಅದರ ಜೊತೆಗೆ ಬಿಗಿ ಬಂದೋಬಸ್ತ್ಗಾಗಿ ಬೇರೆ ಜಿಲ್ಲೆಯಿಂದ ಹೆಚ್ಚುವರಿ ಪಡೆಯನ್ನ ಈಗ ಮಂಗಳೂರು ಪೊಲೀಸರು ಕರೆಸಿಕೊಂಡಿದ್ದಾರೆ. ಅನುಮಾನಾಸ್ಪದ ಚಟುವಟಿಕೆ ಮೇಲೆ ಕೂಡ ಪೊಲೀಸರು ತೀವ್ರ ನಿಗಾ ಇಟ್ಟಿದ್ದಾರೆ. ಆಗಲೇ ಹೇಳಿದ ಹಾಗೆ ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ, ಹೀಗಾಗಿ ಯಾವುದೇ ತರಹದ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ, ಜೊತೆಗೆ ಎಲ್ಲೂ ಕೂಡ ಅಲ್ಲಿ ಶಾಂತಿ ಕದಡುವಂತಹ ಕೆಲಸ ಆಗಬಾರ್ದು ಅಂತ ಹೇಳಿ ಈಗ ಇಡೀ ಡಿಸ್ಟ್ರಿಕ್ಟ್ನಾದ್ಯಂತ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಎಸ್ಪೆಷಲಿ ಕೋಮು ಸೂಕ್ಷ್ಮ ಪ್ರದೇಶಗಳು ಯಾವ್ಯಾವ ಇದಾವೋ ಆ ಭಾಗದಲ್ಲಿ ಈಗ ಪೊಲೀಸರು ಹದ್ದಿನ ಕಣ್ಣಿಟ್ಟು ಯಾವುದೇ ಥರದ ಅನುಮಾನಾಸ್ಪದ ಚಟುವಟಿಕೆ ಆದರೂ ಕೂಡ ತಕ್ಷಣ ಅದರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಪೊಲೀಸರು ಸರ್ವಸನ್ನದ್ಧರಾಗಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ನಾಳೆ ಜಿಲ್ಲೆಗೆ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಕೂಡ ಭೇಟಿ ನೀಡುತ್ತಾ ಇದ್ದಾರೆ. ಪರಿಸ್ಥಿತಿಯನ್ನ ಅವಲೋಕಿಸಲಿದ್ದಾರೆ. ಜೊತೆಗೆ ಯಾವೆಲ್ಲ ಬಂದೋಬಸ್ತನ್ನ ಪೊಲೀಸ್ ಪಡೆ ಕೈಗೊಂಡಿದೆ ಅದರ ಕುರಿತಾಗಿ ಮಾಹಿತಿಯನ್ನ ಪಡೆಯಲಿದ್ದಾರೆ. ಒಂದು ರೀತಿ ಒಂದು ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ 2 ಕೊಲೆಗಳನ್ನ ನೋಡಿದೆ. ಅದು 2 ಕೊಲೆಗಳು ಕೂಡ ಬೇರೆ ಬೇರೆ ಸಮುದಾಯದ ಕೊಲೆ ಆಗಿರೋದ್ರಿಂದ ಸಹಜವಾಗಿ ಅಲ್ಲಿ ಶಾಂತಿ ಕದಡುವಂತಹ ಕೆಲಸಗಳಾಗ್ತಾವೆ, ಚಟುವಟಿಕೆಗಳಾಗ್ತಾವೆ, ಜೊತೆಗೆ ಪ್ರಚೋದನೆ ಕೊಡುವಂತಹ ಕೆಲಸಗಳು ಕೂಡ ಆಗ್ತಾವೆ. ಹೀಗಾಗಿ ಯಾವುದೇ ಥರದ ಒಂದು ಶಾಂತಿ ಕದಡುವಂತಹ ಕೆಲಸ ಆಗಬಾರ್ದು ಅಂತ ಹೇಳಿ ಈಗಾಗಲೇ ಪ್ರಭರ ಜಿಲ್ಲಾಧಿಕಾರಿ ಆನಂದ್ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಅದರ ಜೊತೆಗೆ ಪೊಲೀಸರು ಕೂಡ ಹೆಚ್ಚುವರಿ ಪಡೆಯನ್ನ ಕರೆಸಿಕೊಂಡು ಈಗ ಅಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಇನ್ನು ಬಂದ್ಗೆ ಕರೆ ಕೊಟ್ಟಿದ್ದಂತಹ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೇಲ್ ಬಂಧನ ಆಗಿತ್ತು. ಆದರೆ ಈಗ ಅವರಿಗೆ ಜಾಮೀನು ಮಂಜೂರಾಗಿದೆ. ನ್ಯಾಯಾಧೀಶರ ನಿವಾಸಕ್ಕೆ ಪೊಲೀಸರು ಅವರನ್ನ ಹಾಜರುಪಡಿಸಿದ್ದು ಮೆಡಿಕಲ್ ಟೆಸ್ಟ್ ಆದಮೇಲೆ ಇನ್ನು ನ್ಯಾಯಾಧೀಶರು ಶರಣ್ ಪಂಪ್ವೇಲ್ಗೆ ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆ ವೇಳೆ ದಕ್ಷಿಣ ಕನ್ನಡ ಬಂದ್ಗೆ ಶರಣ್ ಪಂಪ್ವೇಲ್ ಕರೆ ಕೊಟ್ಟಿದ್ರು. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಕದ್ರಿ ಠಾಣೆಯ ಪೊಲೀಸರು ಅವರನ್ನ ಬಂಧಿಸಿದ್ರು. ಕರ್ಕೊಂಡು ಬಂದು ಮೆಡಿಕಲ್ ಟೆಸ್ಟ್ ಮಾಡಿಸಿ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಇದ್ಯಾಕೆ ಅಂತಂದ್ರೆ ಬಂದ್ಗೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಏನು FIR ದಾಖಲಾಗಿತ್ತು ಆ FIRನ ಬೆನ್ನಲ್ಲೇ ಈಗ ಅವ್ರನ್ನ ಅರೆಸ್ಟ್ ಮಾಡಲಾಗಿರೋದು. ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಧೀಶರು ಅವರಿಗೆ ಜಾಮೀನು ಮಂಜೂರು ಕೂಡ ಮಾಡಿದ್ದಾರೆ. ಮೇ 25ರಂದು ಬಜ್ಪೆಯಲ್ಲಿ ಜನಾಗ್ರಹ ಸಭೆ ಆಯೋಜನೆ ಮಾಡಿದ್ದಾಗಿ ಶರಣ್ ಪಂಪ್ವೇಲ್ ಘೋಷಣೆ ಮಾಡಿದ್ರು. ಇದರ ಕುರಿತಾಗಿ ಆ ಬಂದ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿತ್ತು. ಇವತ್ತು FIRನ ಒಂದು ಅಲ್ಲಿ ಮೆನ್ಷನ್ ಆಗಿರುವಂತಹ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಪೊಲೀಸರು FIRನ ಬೆನ್ನಲ್ಲೇ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಶರಣ್ ಪಂಪ್ವೇಲ್ ಅವ್ರನ್ನ. ಆದರೆ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಂತರ ನ್ಯಾಯಾಧೀಶರು ಅವರಿಗೆ ಜಾಮೀನು ಮಂಜೂರು ಮಾಡಿರೋದ್ರಿಂದ ಈಗ ಅವರು ರಿಲೀಸ್ ಆಗಿದ್ದಾರೆ. ಬಹುಶಃ ಕಸ್ಟಡಿಯಲ್ಲಿದ್ದಾರೆ. ಆ ಆರ್ಡರ್ ಕಾಪಿ ಪೊಲೀಸರ ಕೈಗೆ ಸೇರಿದ ನಂತರ ಅವರ ಬಿಡುಗಡೆ ಆಗಬಹುದು. ಬಟ್ ಈಗ ಠಾಣೆ ಮುಂದೆ ಮತ್ತೊಂದು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಠಾಣೆ ಮುಂದೆ ನೂರಾರು ಸಂಖ್ಯೆಯಲ್ಲಿ
ಜನ ಜಮಾಯಿಸಿದ್ದಾರೆ. ಇವರ ಅರೆಸ್ಟ್ ಆಗ್ತಾ ಇದ್ದಂತೆ ಅವರು ಕೂಡ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಿದ್ರು. ಆದರೆ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಪೊಲೀಸರು ಹಾಗೂ ಈ ಒಂದು ಕೇಸ್ನ ವಿವರಣೆ ಕೇಳಿದಂತಹ ನ್ಯಾಯಾಧೀಶರು ಈಗ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ರಿಲೀಸ್ ಆಗೋದು ಇವತ್ತು ಬಹುಶಃ ಡೌಟ್, ಯಾಕೆಂದರೆ ಆರ್ಡರ್ ಕಾಪಿ ಏನು ಪೊಲೀಸರ ಕೈ ಸೇರಬೇಕಿದೆ. ಹೀಗಾಗಿ ಆ ಪ್ರಕ್ರಿಯೆ ಇನ್ನೂ ಬಾಕಿ ಇದೆ. ಬಟ್ ಸದ್ಯಕ್ಕಂತೂ ಅವರಿಗೆ ಜಾಮೀನು ಸಿಕ್ಕಿದೆ. ಮೇ 1ರಂದು ಸುಹಾಸ್ ಶೆಟ್ಟಿಯ ಭೀಕರ ಹತ್ಯೆ ಮಂಗಳೂರಿನಲ್ಲಿ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮೇ 25ರಂದು ಬಜ್ಪೆಯಲ್ಲಿ ಜನಾಗ್ರಹ ಸಭೆಯನ್ನು ಶರಣ್ ಪಂಪೇಲ್ ಆಯೋಜನೆ ಮಾಡಿದ್ರು. ಸೊ ಯಾವಾಗ ಈ ಒಂದು ಬಂದ್ಗೆ ಅವರು ಕರೆ ಕೊಟ್ಟರು, ಬಂದ್ಗೆ ಕರೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಅವರ ವಿರುದ್ಧ FIR ದಾಖಲಾಗಿತ್ತು. FIRಗೆ ಸಂಬಂಧಪಟ್ಟಂತೆ ಅವರು ಇವತ್ತು ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆಗಿ ಈಗ ಅವರಿಗೆ ಜಾಮೀನು ಕೂಡ ಸಿಕ್ಕಿದೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಒಂದು ಕಡೆ ಶರಣ್ ಪಂಪೇಲ್ ಅವರ ಜಾಮೀನು ಪ್ರಹಸನ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಮರ್ಡರ್ನ ಒಂದು ಪ್ರಹಸನ ಕೂಡ ನಡೀತಾ ಇದೆ. ಭದ್ರತೆ ಒದಗಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಈಗ ಪರಿಸ್ಥಿತಿ ಯಾವ ತರ ಇದೆ, ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಈ ಕರಾವಳಿಯಲ್ಲಿ ಸರಣಿ ಹತ್ಯೆಗಳ ಈಗ ಇದು ಮುಂದುವರೆದಿರುವಂತದ್ದು. 20 ದಿನಗಳ ಹಿಂದೆ ಸುಹಾಸ್ ಶೆಟ್ಟಿ ಕೊಲೆಯಾಗಿತ್ತು, ಬರ್ಬರ ಹತ್ಯೆ ನಡೆದಿತ್ತು ಬಜ್ಪೆಯಲ್ಲಿ. ಅದರ ನಂತರ 20 ದಿನಗಳ ನಂತರ ಇನ್ನೊಂದು ಹತ್ಯೆ ಆಗಿರುವಂತದ್ದು. ಅಬ್ದುಲ್ ರೆಹಮಾನ್ ಎನ್ನುವರನ್ನ ಹತ್ಯೆ ಮಾಡಿರುವಂತದ್ದು. ಮಂಗಳೂರು ಬಂಟ್ವಾಳದ ಕೊಲ್ತಮಜಲು ನಿವಾಸಿ ಅವರನ್ನ 4 ರಿಂದ 5 ಜನರ ತಂಡ ಬರ್ಬರವಾಗಿ ಹತ್ಯೆ ನಡೆಸಿರುವಂತದ್ದು. ಮಧ್ಯಾಹ್ನ ಆದಂತಹ ಘಟನೆ ಇದು. ಅದರ ನಂತರ ಒಂದು ಆಕ್ರೋಶ ಭುಗಿಲೆದ್ದಿದೆ. ಯಾಕಂತ ಹೇಳಿದ್ರೆ ಅವರನ್ನ ಆಸ್ಪತ್ರೆಗೆ ಕೊಂಡು ಬಂದ ಸಂದರ್ಭದಲ್ಲಿ ಅವರು ಮೃತಪಟ್ಟಿದ್ದಾರೆ ಅನ್ನುವ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ, ಹಾಗೇನೆ ಅವರೊಟ್ಟಿಗಿದ್ದ ಇನ್ನೊಬ್ಬರ ಮೇಲೂ ಹಲ್ಲೆ ಆಗಿತ್ತು, ಅವರು ಕೂಡ ಸೀರಿಯಸ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಹಾಗಾದ್ರೆ ಮಂಗಳೂರು ಹೊರವಲಯದ ದೇರ್ಲಕಟ್ಟೆಯಲ್ಲಿರುವಂತಹ ಆಸ್ಪತ್ರೆ NFI ಆಸ್ಪತ್ರೆಗೆ ಅವರ ಮೃತದೇಹವನ್ನು ತರಲಾಗಿತ್ತು. ಅಲ್ಲಿ PM ನಡೆಸಲಾಗ್ತಾ ಇದೆ. ಹಾಗೆ ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದು, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಆಕ್ರೋಶ ಭುಗಿಲೆದ್ದಿತ್ತು. ಪೊಲೀಸರಿಗೆ, ಅಧಿಕಾರಿಗಳಿಗೆ ಗೆರವು ಹಾಕಿಕೊಂಡು ಇದಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋ ಒಂದು ಒತ್ತಾಯ ಕೇಳಿ ಬಂದಿತ್ತು. ಹಾಗೆಯೇ ರಸ್ತೆಯನ್ನು ತಡೆದು, ರಸ್ತೆಯ ಮಧ್ಯೆ ವಾಹನಗಳನ್ನ ತಡೆದು ಆಕ್ರೋಶ ವ್ಯಕ್ತವಾಗಿದ್ದು, ಮತ್ತೆ ಪ್ರತಿಭಟನೆ ಕೂಡ ನಡೆಸಿದ್ರು. ಇದರ ನಡುವೆ ಹಿಂದೂ ಸಂಘಟನೆ ಕಾರ್ಯಕರ್ತ ಹಾಗೇನೆ ಸುಹಾಸ್ ಶೆಟ್ಟಿಯ ಕೊಲೆಗೆ ಪ್ರತೀಕಾರ ಇದು ಆಗಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಹಾಗೇನೆ ACP ಅವರ ನೇತೃತ್ವದಲ್ಲಿ ತಂಡ ಕೂಡ ರಚನೆ ಆಗಿದೆ. ಹೆಚ್ಚಿನ ಭದ್ರತೆಗೆ, ಅಂದ್ರೆ ನಾಳೆ ಈ ಎಲ್ಲ ಅಬ್ದುಲ್ ರೆಹಮಾನ್ ಅವರ ಮೃತದೇಹದ ಕಾರ್ಯಗಳು ನಡೀಬೇಕಿದೆ. ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಎಲ್ಲ ಕಡೆ ನಡೆಸಲಾಗಿದೆ. ಅಂದ್ರೆ ಬೇರೆ ಜಿಲ್ಲೆಗಳಿಂದ ಕೂಡ ಪೊಲೀಸರನ್ನ ಕರೆಸಲಾಗ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ಜಿಲ್ಲೆಯಲ್ಲಿ ಎಲ್ಲ, ಅಂದ್ರೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿ, ಹಾಗೇನೆ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕಡೆ ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಬೇರೆ ಜಿಲ್ಲೆಗಳಿಂದ ಉಡುಪಿ, ಚಿಕ್ಕಮಗಳೂರು, ಹಾಸನ, ಹಾಗೇನೆ ಮೈಸೂರಿಂದ ಪೊಲೀಸ್ ಪಡೆಗಳನ್ನ ಮಂಗಳೂರಿಗೆ ಕರೆಸಲಾಗ್ತಾ ಇದೆ. ರಾಹುಲ್. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.